ಚಿತ್ತಾಪುರ ತಾಲೂಕಿನ ಇಂಗಳಗಿ ಗ್ರಾಮದಲ್ಲಿ ನರೇಗಾ ಕಾರ್ಮಿಕರಿಂದ 76ನೇ ಗಣರಾಜ್ಯೋತ್ಸವ ಆಚರಣೆ ಮಾಡಲಾಯಿತು. ಈ ಕಾರ್ಯಕ್ರಮವನ್ನು ಕಾರ್ಮಿಕ ಆಶಾ ಕಿರಣ ಹಾಗೂ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಸುಭಾಷ್ ಯಾಮರ್ ಉದ್ಘಾಟಿಸಿ ಮಾತನಾಡಿದರು. ಸಭೆಯ ಅಧ್ಯಕ್ಷ ಶೇಖಮ್ಮ ಕುರಿ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಮಲ್ಲಪ್ಪ ನಾಟಿಕರ್, ಶ್ರೀಶೈಲ್ ನಾಟಿಕರ್, ನರೇಗಾ ಕಾಯಕ ಬಂಧುಗಳಾದ ರತ್ತಮ್ಮ ಶಶಿಕಲಾ, ರತ್ನಾ ಸಂಕನ್ಕರ್, ಮಲ್ಲಮ್ಮ ಸಂಕನ್ಕರ್, ಮುಬಾರಕ್, ಫಾತಿಮಾ ಇತರರು ಭಾಗವಹಿಸಿದ್ದರು. ಅವರು ಕೊಟ್ಟಂತ ಶಿಕ್ಷಣದ ಭಿಕ್ಷೆ ಅಂತ ಅನ್ಕೋತೀನಿ. ಯಾಕಂತಂದ್ರೆ ಅವರು ನನಗಿದ ಹಕ್ಕ ಕೊಟ್ಟಿಸಿದವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಅವಾಗ ಏನಿದ್ದಿತ್ತಂತಂದ್ರೆ ಹೆಣ್ಮಗಳು ರೊಟ್ಟಿ ಮಾಡಬೇಕು, ಪಲ್ಯ ಮಾಡಬೇಕು, ಅಕ್ಕಿ ಗಂಡ ಮಕ್ಕಳಿಗೆ ನೋಡ್ಕೊಂಡು ಮನೆಯಾಗಿರ್ಬೇಕು, ಗಂಡ ಸತ್ರೆ ತಲೆ ಬಳಸ್ಕೊಂಡು ಮನೆಗೆ ಇದ್ದಿರ್ಬೇಕು, ಹೊರಗೆ ಬರಬಾರ್ದು ಅಂತಂದ್ರು. ಅವಾಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಏನು ಮಾಡಿದ್ರು ಅಂತಂದ್ರೆ ಅವ್ರ ಸಾಲಿಗೆ ಹೋಗೋ ಟೈಮಿಗೆ ಯಾರು ವಿಧವೆಯಾಗಿ ಸಣ್ಣ ವಯಸ್ಸಾಗ ಲಗ್ನ ಆಗ್ತಿತ್ತವಾಗ. ಈಗ 21 ವರ್ಷ 18 ವರ್ಷಕ್ಕೆ ಏನಂತೀವಲ್ಲ, ಅವಾಗ 12 ವರ್ಷಕ್ಕೆ 15 ವರ್ಷಕ್ಕೆ ಮದುವೆ ಮಾಡಿ ಗಂಡು ಸತ್ರ ಅಂತಂದ್ರೆ ಅವ್ರು ಅಲ್ಲೇ ಕುಂದ್ಬಿಡ್ಬೇಕು, ಅವ್ರ ಮನೆಯಿಂದ ಹೊರಗೆ ಬರಂಗಿಲ್ಲ. ಅವರಿಗೆ ಪುಸ್ತಕ ಕೊಟ್ಟು ಶಿಕ್ಷಣ ಕೊಡಿಸಿ ಇವತ್ತಿನ ದಿನ ಮಹಿಳೆಯರು ಸ್ವತಂತ್ರವಾಗಿರಬೇಕು ಅಂತ ಅನ್ನೋದು ಮಹಿಳೆಯರಿಗೆ ಹಕ್ಕು ಕೊಡಿಸಿದವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಇನ್ನ ಒಂದಪ್ಪ, ಈಗ ನಾವೆಲ್ಲ ಇಲ್ಲೆಲ್ಲ ಸೇರಿವಿ ಇವತ್ತಿನ ದಿನ. ಇದು ಏನಪ್ಪ 76ನೇ ಗಣರಾಜ್ಯ ಉತ್ಸವ ಅಂತ ಹೇಳ್ತೀವಿ. ಈ ವರ್ಷ 2025 ಜನವರಿ ನಮ್ಮ ಮೊಟ್ಟ ಮೊದಲ ಹಬ್ಬ ಯಾವುದು ನಮಗೀಗ ಬರೋದು? ಹೊಸದ ಹಬ್ಬ ಯಾವುದು? ಯಾವ್ದಬ್ಬ? ಉಗಾದಿ ಹಬ್ಬ. ನಿಮ್ಮ ಸಲಯಾಗ ಉಗಾದಿ ಹಬ್ಬ, ನಮ್ಮ ಸಲ ಉಗಾದಿ ಹಬ್ಬ ಅಲ್ಲ. ಮೊಟ್ಟ ಮೊದಲು ಬರೋದು ರಾಷ್ಟ್ರೀಯ ಹಬ್ಬ ಅಂದ್ರೆ ನಮ್ಮ ಗಣರಾಜ್ಯ ಉತ್ಸವ. ಅದಕ್ಕೆ ಗಣರಾಜ್ಯ ಬಹಳಷ್ಟು ಸಂವಿಧಾನ ಬಗ್ಗೆ ಹೇಳ್ಬೇಕಾದ್ರೆ, ಯಾಕಂದ್ರೆ ಬಾಬಾ ಸಾಹೇಬ್ರೆ ಅನೇಕ ತನ್ನ ಹೆಂಡ್ರು ಮಕ್ಕಳು ಮಗ ಸತ್ರು ಕೂಡ ಅವ್ರಿಗೆ ಏನಪ್ಪ ಅಂದ್ರೆ ಚಿಂತೆ ಇರಲಿಲ್ಲ ಅಂತ ಮಾತ್ಮಿಗೆ ಇನ್ನೊಂದು ಮಾತು ಹೇಳಿ ನಾನು ಮುಗಿಸ್ತೀನಿ. ಈ ಸಂವಿಧಾನವನ್ನು ಕೊಟ್ಟು ಸುಮಾರು 140 ಕೋಟಿ ಜನ ಇವತ್ತು ಭಾರತ ದೇಶದಲ್ಲಿ ಜೀವಂತ ಆಗಿದ್ದೀವಿ. ಎಲ್ಲರೂ 140 ಕೋಟಿ ಜನ ಪ್ರತಿಯೊಬ್ಬರು ಏನಪ್ಪ ಅಂದ್ರೆ ನಾವು ಇವತ್ತಿನ ಸಂವಿಧಾನದ ಅಡಿಯಲ್ಲಿ ಬದುಕ್ತಾ ಇದ್ದೀವಿ. ಆದರೆ ಇಂಥ ಇವತ್ತು ನಾವು ನೆನೆಸ್ತಿದ್ದೆ ಅಂಥ ಸಂವಿಧಾನ ಕೊಟ್ಟಿರ್ತಕ್ಕಂಥ ಮಹಾತ್ಮಗ ಅಲ್ಲಿ ಡೆಲ್ಲಿ ಒಳಗೆ ಏನಪ್ಪ ತೀರ್ಕೊಂಡಾಗ ಅವರ ಶರೀರವನ್ನು, ಪಾರ್ಥಿವ ಶರೀರವನ್ನು ಬಾಂಬೆಗೆ ತರಬೇಕಾದ್ರೆ ದುಡ್ಡು ಇರಲಿಲ್ಲ. ಬೇರೊಬ್ಬರು ಯಾರೋ ಏನಪ್ಪ ಅಂತಂದ್ರೆ ದುಡ್ಡು ಕೊಟ್ಟು ಏನಪ್ಪ ಅಂದ್ರೆ ತಂದೇನಪ್ಪ ಬಾಡಿ ತಂದೇನಪ್ಪ ಮಾಡ್ತಾರೆ. ಅಂಥ ನಿಸ್ವಾರ್ಥದಿಂದ ಬರ್ತಕ್ಕಂಥ ನಾಯಕತ್ವ ಗುಣಗಳನ್ನು ನಮ್ಮ ಜೀವನದಲ್ಲಿ ಇಲ್ಲಿ ನಡೀತಕ್ಕಂಥ ನಾಯಕರು ಅಳವಡಿಸ್ಕೊಂಡು ಓದೋದಾದರೆ ನಿಜವಾಗಲೂ ಅಳಿಲು ಸೇವೆಯನ್ನು ಸಮಾಜಕ್ಕೆ ಸಲ್ಲಿಸ್ಲಿಕ್ಕೆ ಸಾಧ್ಯ ಇದೆ. ಆ ನಿಟ್ಟಿನಲ್ಲಿ ಇಲ್ಲಿ ಇರ್ತಕ್ಕಂಥ ಆಯಾ ವರ್ಗದಲ್ಲಿರ್ತಕ್ಕಂಥ ಎಲ್ಲ ಲೀಡರ್ಸ್ಗಳು, ನಾಯಕರು ಅದನ್ನು ಅರ್ಥ ಮಾಡಿಕೊಂಡು ಅವರು ನಡೆದಿದ್ದೇ ಆದರೆ ಸಮಾಜಕ್ಕೆ ಏನಪ್ಪ ಅಂದ್ರೆ ಒಳ್ಳೆಯದಾಗುತ್ತೆ. ಎಲ್ಲ ಸಮಾಜಗಳು ಸುಸಜ್ಜಿತರಿಂದ, ಎಲ್ಲ ಸಮಾಜಗಳು ಸುಭದ್ರವಾಗಿದ್ದರೆ ಊರು ಕೂಡ ಸುಭದ್ರವಾಗಿರ್ತದೆ ಅಂತಕ್ಕಂಥ ನಿಟ್ಟಿನಲ್ಲಿ ನಾವು ನೀವೆಲ್ಲರೂ ಕೂಡ ಇವತ್ತೇನಪ್ಪ ಉದ್ಯೋಗ ಖಾತ್ರಿಗೆ ಅಷ್ಟೇ ಅಲ್ಲ, ಈ ಒಂದು ಸಂದೇಶ ಇಡೀ ನಮ್ಮ ಮನೆಗಳಿಗೆ ಹೋಗಿ ನಮ್ಮ ಕೇರಿಗಳು ನಾವೆಲ್ಲರೂ ಭಾರತೀಯರು, ನಾವು ಇಂಗಳಗಿ ಗ್ರಾಮಸ್ಥರು ಅಂತಕ್ಕಂಥ ಮಾತನ್ನು ತಿಳಿದುಕೊಂಡು ನಡೆದಿದ್ದೇ ಆದರೆ ಇವತ್ತು ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಕ್ಕೂ ತಮ್ಮೆಲ್ಲರ ನೇತೃತ್ವ ವಹಿಸಿಕೊಂಡು ಒಬ್ಬ ಹೆಣ್ಮಗಳಾಗಿ ಹಗಲಿರುಳು ಎಲ್ಲ ಅನೇಕ ವೈರುಧ್ಯಗಳನ್ನು ಎದುರಿಸಿ ಒಕ್ಕೂಟ ಅಂತ ಹೇಳ್ತಾ ಇದ್ದಾರೆ. ಇವತ್ತೊಂದು ರಾಜ್ಯದ ಏನಪ್ಪ ದೇಶದ ಒಕ್ಕೂಟ ಯೂನಿಯನ್ ಟೆರಿಟರಿ ಅಂತ ಹೇಳ್ತೀವಿ. ಇದರಲ್ಲಿ ಈ ಸಂವಿಧಾನವನ್ನು ಜಾರಿಗೆ ಬಂದನ ಪ್ರಜಾರಾಜ್ಯೋತ್ಸವ ಅಂತ ಆಚರಿಸ್ತಿದ್ವಿ. ಯಾಕಂದರೆ ಈ ದೇಶದಲ್ಲಿರ್ತಕ್ಕಂಥ ಅನೇಕ ರಾಜರ ಆಳ್ವಿಕೆ, ಮೊಘಲರ ಆಳ್ವಿಕೆ ಆಗಿರ್ಬೋದು, ಬಾಬರ ಆಳ್ವಿಕೆ ಆಗಿರ್ಬೋದು, ನಿಜಾಮ್ನ ಆಳ್ವಿಕೆ ಆಗಿರ್ಬೋದು, ಇವತ್ತು ಅನೇಕ ಏನಪ್ಪ ಅರಸರೇನ ಆಳ್ವಿಕೆ ಇತ್ತು. ಅವೆಲ್ಲ ಆಳ್ವಿಕೆಗಳನ್ನು ಬದಿಗೊತ್ತಿ ಎಲ್ಲ ಪ್ರಜೆಗಳಿಗಾಗಿ, ಪ್ರಜೆಗಳಿಗೋಸ್ಕರ ಇರ್ತಕ್ಕಂಥದ್ದೇ ಸಂವಿಧಾನ, ಅದೇ ಪ್ರಜಾಪ್ರಭುತ್ವ ಅಂತಕ್ಕಂಥ. ಎಲ್ಲಿಯವರೆಗೆ ಸುಖ, ಶಾಂತಿ, ನೆಮ್ಮದಿ ಎಲ್ಲಕ್ಕೆ ಸಾಧ್ಯನೇ ಇಲ್ಲ. ಆದ್ದರಿಂದ ಯಾವ ರೀತಿ ಬಾಬಾ ಸಾಹೇಬರು ಸಂವಿಧಾನದಲ್ಲಿ 6 ಭದ್ರತೆ ಕಾನೂನನ್ನೇನಪ್ಪ ಅಂದ್ರೆ ಅದನ್ನು ನಮೂದಿಸಿದ್ರು, ಅದನ್ನು ಜಾರಿ ತರಲಿಕ್ಕೆ ಸುಮಾರು ವರ್ಷಗಳ ಕಾಲ ಬೇಕಾಯಿತು. ಯಾವಾಗ ಈ ದೇಶದಲ್ಲಿ ಅವತ್ತ UPA ಗೌರ್ಮೆಂಟ್ ಏನಿತ್ತು, ಶ್ರೀಮತಿ ಸೋನಿಯಾ ಗಾಂಧಿ ಅವರ ನೇತೃತ್ವದಲ್ಲಿ ಬಂದಿರತಕ್ಕಂಥ ಸರ್ಕಾರದಲ್ಲಿ ಮನಮೋಹನ್ ಸಿಂಗ್ ಜಿ ಅವರೇನು ಪ್ರಧಾನಮಂತ್ರಿ ಆಗಿದ್ದರು. ಈ ದೇಶ ಕಂಡಿರ್ತಕ್ಕಂಥ, ಈ ಪ್ರಪಂಚದಲ್ಲೇ ಕಂಡಿರ್ತಕ್ಕಂಥ ಆರ್ಥಿಕ ತಜ್ಞ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಆರ್ಥಿಕ ಶಾಸ್ತ್ರ ಅಜ್ಞ ಇರೋದ್ರಿಂದ ಅವರು ಅನೇಕ ವಿಚಾರಗಳನ್ನು ಜಾರಿ ಮಾಡಿ ಈ ಒಂದು 2 ಹೊತ್ತಿನ ಊಟಕ್ಕಾಗಿ ಉಪವಾಸ ಬೀಳಬಾರ್ದು ಯಾರನ್ನ ಕಾರಣಕ್ಕಾಗಿ 6 ಭದ್ರತೆ ಯೋಜನೆ ಕಾನೂನನ್ನು ಕೇವಲ ಕಾರ್ಯಕ್ರಮವನ್ನಾಗಿ ಜಾರಿ ಮಾಡಲಿಲ್ಲ, ಕಾನೂನಾಗಿ ಏನಪ್ಪ ಅಂತ ತರೋದ್ರಿಂದ ಯಾರೂ ಕೂಡ ಅದನ್ನು ತೀರ್ಲಿಕ್ಕೆ ಸಾಧ್ಯ ಇಲ್ಲ. ಯಾವಾಗ ಸೋನಿಯಾ ಗಾಂಧಿ ಅವರು ಆ ಕಾನೂನನ್ನು ಏನಪ್ಪ ಅಂದರೆ ಜಾರಿಗೆ ತಂದರು, ಅದು ಏನಪ್ಪ ಅಂದ್ರೆ ಮಸೂದೆ ಏನಪ್ಪ ಅಂದ್ರೆ ಮಂಡನೆ ಮಾಡಿ ಲೋಕಸಭೆಯಲ್ಲಿ ಏನಪ್ಪ ಅಂದ್ರೆ ಒಪ್ಪಿಗೆ ಪಡೆದು ಏನಪ್ಪ ತಂದರು. ಅದರಿಂದ ಇವತ್ತೆಲ್ಲರೂ ಕುಂತು ಇವತ್ತೇನು ಉದ್ಯೋಗ ಖಾತೆಯಲ್ಲಿ ಕೆಲಸ ಮಾಡ್ತಿದ್ದೇವೆ.
ಇದು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಈಗ ಯಾರು ನಮ್ಗೆ ಉದ್ಯೋಗ ಖಾತ್ರಿಯಲ್ಲಿ ಕೆಲಸಗಳು ಒಂದು ವೇಳೆ ನಮಗೆ ರೈಟ್ಸ್ ಇದೆ ತಮಗೂ, ಒಂದು ವೇಳೆ ಉದ್ಯೋಗ ಖಾತ್ರಿಯಲ್ಲಿ ನೀವು ಕೆಲಸ ಪಂಚಾಯತಿಗೆ ಒಂದು ಅರ್ಜಿ ಕೊಟ್ಟರೆ ಅವ್ರು ಏನಪ್ಪ ಅಂತ ಇಂತಿಷ್ಟು ದಿನದೊಳಗೆ 15 ದಿವಸದೊಳಗಾಗಿ ತಮ್ಮ ಕೆಲಸ ಕೊಡದಿದ್ರೆ ನಿರುದ್ಯೋಗ ಭತ್ಯಕ್ಕಾಗಿ ಕೇಳ್ತಕ್ಕಂಥ ಕೆಲಸದ ಒಂದು ಅರ್ಹತೆಯನ್ನು ಒಂದು ಕಾನೂನನ್ನು ಕೂಡ ತಮ್ಗೆ ಅಳವಡಿಸ್ಕೊಂಡಿದೆ. ಇಂಥವೆಲ್ಲ ವಿಚಾರಧಾರೆಗಳನ್ನು ನಾವೇನಪ್ಪ ಅಂದ್ರೆ ವಿಚಾರ ಮಾಡಬೇಕಾಗಿದೆ. ನಮ್ಮ ಹಸಿದ ಒಟ್ಟಿಗೆ ತುತ್ತು ಕೊಟ್ಟವ್ರು ಯಾರು ಅದನ್ನು ನಾವು ಪದೇ ಪದೇ ನೆನೆಸ್ಬೇಕಾಗಿದೆ. ಇವತ್ತು ಮಹಿಳಾ ಸ್ವಸಹಾಯ ಸಂಘಗಳನ್ನು ತಾವು ಮಾಡಿದ್ದೀರಿ. ಮಹಿಳಾ ಸ್ವಸಹಾಯ ಸಂಘಗಳನ್ನು ಜಾರಿಗೆ ಬಂದಿರತಕ್ಕಂಥ ಕಾಲಮಾನ ಯಾವಾಗ ಸೋನಿಯಾ ಗಾಂಧಿ ಅವರು ಏನಪ್ಪ ಅಂದ್ರೆ ನೇತೃತ್ವ ವಹಿಸಿರ್ತಕ್ಕಂಥ ಏನಪ್ಪ ಅಂದ್ರೆ UPA ಸರ್ಕಾರದ ನೇತೃತ್ವ ವಹಿಸ್ಕೊಂಡು ಸಂದರ್ಭದಲ್ಲಿ ನೀಟಾಗಿ ಕುಂತೀವಿ ಅಂತಂದ್ರೆ ಅಂಗಳೇನಪ್ಪ ಅಂತಂದ್ರೆ ನಾವು ಕೂಡೋದ್ರಿಂದ ಶಿಸ್ತಾಗೋದ್ರಿಂದ ಅಂಗಳ ಶಿಸ್ತು ಕಂಡಿದೆ. ನಾವು ಕೂಡೋದ್ರಿಂದ